ಈ ಬೇಸಿಗೆಲೇನೆ ಫಂಕ್ಷನ್ಗಳು ಜಾಸ್ತಿ, ಬಿಸಿಲಿಗೆ ಓಡಾಡಿ ಕೈಗಳು, ಮುಖ, ಬೆನ್ನು, ಕುತ್ತಿಗೆ ಎಲ್ಲ ಬ್ಲ್ಯಾಕ್ ಆಗಿದ್ಯಾ? ಹಾಗಾದ್ರೆ ಇವತ್ತಿನ ಈಸಿ ರೆಮಿಡಿ ಮಾಡಿ ಸ್ಕಿನ್ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗಿ ಮತ್ತೆ ನೆಕ್ಸ್ಟ್ ಫಂಕ್ಷನ್ ರೆಡಿ ಆಗ್ತೀರಾ. ನಾನು ಇಲ್ಲಿ ಒಂದ್ ಸ್ವಲ್ಪ ನೆನೆಸಿರೋ ಅಕ್ಕಿ ತಗೊಂಡಿದ್ದೀನಿ. ಅದನ್ನ ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕಿ ಅದ್ರ ಜೊತೆ ಒಂದ್ 1/4 ಭಾಗದಷ್ಟು ಬೀಟ್ರೂಟ್ ನ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆ ಒಂದ್ 1/4 ಭಾಗದಷ್ಟು ಪಚ್ಚಬಾಳೆ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದು ಅದನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆ ಇಲ್ಲಿ ನೀರ್ ಹಾಕ್ಲಿಕ್ಕಿಲ್ಲ, ಮೊಸರು ಹಾಕೊಂಡು ರುಬ್ಕೊಬೇಕು. ಮೊಸರು ಎಷ್ಟು ಹುಳಿಯಾಗಿರುತ್ತೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಹತ್ರ ಹುಳಿ ಮೊಸರು ಇಲ್ಲ ಅಂತಂದ್ರೆ ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೊಬಹುದು. ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡಿ 2 ಕೈಗೂ, ಕುತ್ತಿಗೆ, ಬೆನ್ನಿಗೆಲ್ಲ ಸವರಿ ಒಂದ್ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಸ್ಕಿನ್ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗಿ ರಿಸಲ್ಟ್ ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಈ ಬೇಸಿಗೆಲೇನೆ ಫಂಕ್ಷನ್ಗಳು ಜಾಸ್ತಿ, ಬಿಸಿಲಿಗೆ ಓಡಾಡಿ ಕೈಗಳು, ಮುಖ, ಬೆನ್ನು, ಕುತ್ತಿಗೆ ಎಲ್ಲ ಬ್ಲ್ಯಾಕ್ ಆಗಿದ್ಯಾ? ಹಾಗಾದ್ರೆ ಇವತ್ತಿನ ಈಸಿ ರೆಮಿಡಿ ಮಾಡಿ ಸ್ಕಿನ್ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗಿ ಮತ್ತೆ ನೆಕ್ಸ್ಟ್ ಫಂಕ್ಷನ್ ರೆಡಿ ಆಗ್ತೀರಾ. ನಾನು ಇಲ್ಲಿ ಒಂದ್ ಸ್ವಲ್ಪ ನೆನೆಸಿರೋ ಅಕ್ಕಿ ತಗೊಂಡಿದ್ದೀನಿ. ಅದನ್ನ ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕಿ ಅದ್ರ ಜೊತೆ ಒಂದ್ 1/4 ಭಾಗದಷ್ಟು ಬೀಟ್ರೂಟ್ ನ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಅದ್ರ ಜೊತೆ ಒಂದ್ 1/4 ಭಾಗದಷ್ಟು ಪಚ್ಚಬಾಳೆ ಹಣ್ಣು ಚೆನ್ನಾಗಿ ಹಣ್ಣಾಗಿರೋದು ಅದನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆ ಇಲ್ಲಿ ನೀರ್ ಹಾಕ್ಲಿಕ್ಕಿಲ್ಲ, ಮೊಸರು ಹಾಕೊಂಡು ರುಬ್ಕೊಬೇಕು. ಮೊಸರು ಎಷ್ಟು ಹುಳಿಯಾಗಿರುತ್ತೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಹತ್ರ ಹುಳಿ ಮೊಸರು ಇಲ್ಲ ಅಂತಂದ್ರೆ ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೊಬಹುದು. ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡಿ 2 ಕೈಗೂ, ಕುತ್ತಿಗೆ, ಬೆನ್ನಿಗೆಲ್ಲ ಸವರಿ ಒಂದ್ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಸ್ಕಿನ್ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗಿ ರಿಸಲ್ಟ್ ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.